9,20,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 9 ಲಕ್ಷಕ್ಕೆ ಏನು ಚಾನ್ಸ್ ಮಾಡ್ತಾರೇನ್ರಿ ಬಂದ್ರೆ ಮಾಡಿಕೊಡೋಣ ಸರ್. 1.3 ಸರ್ ಇದೊಂದು 5,70 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. 6,90,000. ಹೌದು, ಇದು ಕೂಡ ಜಾಸ್ತಿ ರನ್ ಆಗಿಲ್ಲ, ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಇರುತ್ತೆ. ನೆಕ್ಸ್ಟ್ ಸರ್ ಇದು 2023 ಮಾಡಲ್ ಸರ್ ಇದು. ಓಕೆ, ಇದೊಂದು 7,40 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪ್ರೈಸ್ 7,70 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು 7,40,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,40,000. ಹೌದು ಸರ್, ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಕೊಡ್ತೀವಿ. 6,500 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ದೋಸ್ತ್ ಏನ್ ಸರ್ ತುಂಬಾ ಕಡಿಮೆ ಮಾಡಿದ್ದೀನಿ, ಇನ್ನೂ ಕಡಿಮೆ ಕೇಳ್ತಾ ಇದ್ರ. ನಿಮ್ಮ ಪರವಾಗಿ ಬಂದ್ರೆ, ನಿಮ್ಮ ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡು ಬಂದ್ರೆ 1,95,000 ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಯಾರು ಕಮರ್ಷಿಯಲ್ ವೆಹಿಕಲ್ ಕಮ್ಮಿ ಪ್ರೈಸಲ್ಲಿ ನೋಡ್ತಿದ್ರೆ ವಿಸಿಟ್ ಆಗಿ ರೇವಂತ್ ಆಟೋಮಾರ್ಟ್ ಹಾವೇರಿಗೆ. ನಾನು ರೆಗ್ಯುಲರಾಗಿ ಯಾಕೆ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನಿಮಗೆ ಲೋನ್ ಕೂಡ ಆಪ್ಷನ್ ಇದೆ ಅಂತ ಹೇಳ್ಬೋದು. ಕಮ್ಮಿ ಪ್ರೈಸಲ್ಲಿ ಗಾಡಿಗಳು ಸಿಗ್ತದೆ, ಮಲ್ಟಿಪಲ್ ಆಪ್ಷನ್ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಪಿಕಪ್ ನೋಡ್ತೀರಾ ಅಥವಾ ಇಂಟ್ರಾ V30, V50, V10, V20 ಈ ಥರ ನೋಡ್ತಿದ್ರೆ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಹಿಂದ್ಗಡೆ ಗಾಡಿಗಳು ನೋಡ್ಬೋದು ನೀವು, ಟಾಟಾ ಏಸು ಮತ್ತು ಸುಪ್ರೋ ಗಾಡಿಗಳು ಇದೆ ಅವೈಲೇಬಲು. ಪ್ರೈಸಿಂಗು ವಿಡಿಯೋದಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ವಿಸಿಟ್ ಆಗಿ ಆ್ಯಂಡ್ ಲೋನ್ ಅಂತ ಹೋಗುತ್ತಾರೆ, ನಿಮ್ಮ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೆಂಗಿದ್ರೆ? ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಆಲ್ಮೋಸ್ಟ್ ಒಂದು ಆಗಸ್ಟ್ ಮಂತಲ್ಲಿ ವಿಡಿಯೋ ಮಾಡಿದ್ವಿ ಅಂತ ಹೇಳ್ಬೋದು. ಈ ಸರ್ತಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ಪ್ರೈಸಿಂಗ್ ನಾನೇ ಕಮ್ಮಿ ಮಾಡಿಸಿದ್ದೀನಿ. ಹೌದು ಸರ್. ಅಂಡ್ ಇನ್ನೂ ಕಮ್ಮಿ ಮಾಡಕ್ ಹೋಗಬೇಡಿ, ಬನ್ನಿ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಸ್ವಲ್ಪ ಗಾಡಿಗಳಿಗೆ ಕೂತ್ ಮಾತಾಡಿದ್ರೆ ಬಿಟ್ಕೊಡೋದಿಲ್ಲ ಸರ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್, ಅವ್ರಿಗೆ ಒಂದ್ ವೇಳೆ ವೆಹಿಕಲ್ ಬಗ್ಗೆ ಏನಾದ್ರು ಡೌಟ್ ಬಂದ್ರೆ ಅವ್ರದ್ದೇ ಆದ ಅವ್ರಿಗೆ ಪರಿಚಯ ಇರ್ತಕ್ಕಂಥ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ. ಚೆಸ್ಸಿ ಗಿಸಿ ಚೆಕ್ ಮಾಡ್ಕೊಳ್ಳಿ, ಇಂಜಿನ್ ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳಿ ವ್ಯವಹಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಜೆನ್ಯೂನ್ ಕೊಡೋಣ, ಅವರು ದುಡ್ಡು ಕೊಡ್ತಾರೆ ಪಾಪ. ಅವ್ರಿಗೆ ಯಾವ ತರ ಬೇಕು ಒಂದ್ಸರಿ ಅಲ್ಲ 10 ಸರಿ 10 ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ. ಖಂಡಿತ ಸರ್. ಅಡ್ರೆಸ್ ಹೋಗೋದಾದ್ರೆ ಎಲ್ಲಿ ಬರುತ್ತೆ ಸರ್? ಅಶೋಕ ಹೋಟೆಲ್, ಓಲ್ಡ್ PB ರೋಡ್ ಅಂತ ಇದೆ. ಅಶೋಕ ಹೋಟ್ಲು, ವಿದ್ಯಾನಗರ್, ಫಸ್ಟ್ ಕ್ರಾಸ್, PB ರೋಡ್, ಹಾವೇರಿ. ರೇವಂತ್ ಆಟೋಮಾರ್ಟ್ ಗೂಗಲ್ ಹಾಕಿದ್ರೆ ಸಿಗುತ್ತೆ ಅನ್ಕೋ. ಸಿಗುತ್ತೆ ಸರ್, ಸಿಗುತ್ತೆ. ಅಂಡ್ ಬಸ್ ಸ್ಟಾಪ್ ಇಂದ ಬಂದ್ರೆ ಒಂದು ಆಟೋದವ್ರಿಗೆ 20 ರೂಪಾಯಿ ಕೊಟ್ಟರು ನೋಡಿ. ಹಾವೇರಿಲಿ ಅಶೋಕ ಹೋಟೆಲ್ ಅನ್ನೋದು ಒಂದೇ ಇದೆ. ಆಟೋದವ್ರಿಗೆ ಹೇಳಿದ್ರೆ ಅಶೋಕ ಹೋಟೆಲ್ ಎದುರುಗಡೆಗೆ ನಮ್ದು ಆಫೀಸ್ ಇರೋದು. ಒಂದು 30 ರೂಪಾಯಿ ಕೊಟ್ಟರೆ ಬಸ್ ಸ್ಟ್ಯಾಂಡಿಂದ ಬಿಟ್ಟು ಹೋಗ್ತಾರೆ. ಖಂಡಿತ ಗೂಗಲ್ ಮ್ಯಾಪ್ ಹಾಕಿರ್ತೀನಿ. ಇನ್ ಕೇಸ್ ಅದು ಕನ್ಫ್ಯೂಸ್ ಆದರೆ ಇವರು ನಂಬರ್ ಇರುತ್ತೆ, ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಷನ್ ಅವ್ರು ಗೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಸರ್ ಎಷ್ಟು ಗಾಡಿ ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ಇಲ್ಲಿ ಹೆಚ್ಚು ಕಡಿಮೆ ಅಂದರೆ ಒಂದು 45ರಿಂದ 50 ಗಾಡಿ ಇದೆ. ಓಕೆ, ಇನ್ನೂ ಹೊರಗಡೆ ಇದೆ. ನಾವು ಕೆಲವೊಂದು ಗಾಡಿ ನಾವು ಫೋನ್ ಮಾಡಿದ್ರೆ ತೊಗೊಂಡು ಬರ್ತಾರೆ. ಏನಿಲ್ಲ ಅಂದ್ರೆ ಸರ್ ಒಂದು 100 ಗಾಡಿ ಸಿಗುತ್ತೆ. ಸಿವಿಲ್ ಇದ್ರೂ ಲೋನ್ ಆಗುತ್ತೆ, ಇಲ್ಲಾಂದ್ರೂ ಲೋನ್ ಇಲ್ಲ ಅಂದ್ರೆ ಆಗುತ್ತೆ. ಓಕೆ, ಒಟ್ನಲ್ಲಿ ಜನ ಖಾಲಿ ಕೊಡಬಾರ್ದು, ನಿಮ್ಮ ಇಂಟೆನ್ಷನ್ ದುಡಿಬೇಕು. ಹೌದು ಸರ್, ಖಂಡಿತ. ಓಕೆ ಸರ್, ಸ್ಟಾರ್ಟ್ ಮಾಡೋಣ ವಿಡಿಯೋ. ಮಾಡೋಣ ಬನ್ನಿ ಸರ್. ರೇವಂತ್ ಆಟೋಮ್ಯಾಟಿಕ್ ಮತ್ತೊಂದು ಸರ್ತಿ ಬಂದಿನಿ ಸರ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಮಹೀಂದ್ರಾ ಗಾಡಿಗಳು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟು 40ರಿಂದ 50 ಗಾಡಿಗಳು ಸಿಗ್ತಾವೆ ಕಮರ್ಷಿಯಲ್ ವೆಹಿಕಲ್ ನೋಡೋದಾದ್ರೆ. ಆ್ಯಂಡ್ ಲೋನು ಸಿಬಿಲ್ ಇದ್ರೂ ಲೋನ್ ಆಗುತ್ತೆ, ಸಿಬಿಲ್ ಇಲ್ಲ ಅಂದ್ರೂ ಲೋನ್ ಆಗುತ್ತಲ್ಲ ಸರ್? ಹೇಳ್ರಿ ಸರ್. ಫಸ್ಟ್ ಗಾಡಿ ಇಂಟ್ರೊಡಕ್ಷನ್ ಒಳಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ, ಬಟ್ ನಾನು ಒಂದು ಸ್ವಲ್ಪ ಗ್ಲಿಮ್ಸ್ ಕೊಟ್ಟಿನಿ. ಫಸ್ಟ್ ಗಾಡಿ ಹೇಳೋದಾದ್ರೆ ಸರ್? ಸರ್ ಇದು 2023 ಮಾಡಲ್ ಸರ್, ಸಿಂಗಲ್ ಓನರ್. ಓಕೆ, ನೀವು ಟೈರ್ ಕೂಡ ನೋಡ್ಬೋದು, 4 ಫ್ರೆಶ್ ಇದಾವೆ. ಓಕೆ, ಇದು ಒಂದು 9,20 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 9,20,000. 9,20,000 ಹೇಳ್ತೀವಿ. 1.7 LXi 1.7 LXi 2023 ಮಾಡಲ್. ಬರೀ 57,200 ಚಿಲ್ಲರೆ ಓಡಿದೆ ಸರ್ ಅಷ್ಟೇ. 57,200. ಹಿಂದ್ಗಡೆ ನೋಡ್ಬೇಕಂತಂದ್ರೆ ನೀವು ಮೇಲ್ಗಡೆ ಹೆಂಗ್ ಬೇಕಾದ್ರೂ ಮಾಡಿಫಿಕೇಶನ್ ಮಾಡ್ಕೋಬಹುದಲ್ರಿ? ಮಾಡ್ಕೋಬಹುದು ಸರ್. ಟಾರ್ಪಲ್ ಬೇಕಂದ್ರೆ ಟಾರ್ಪಲ್ ಹಾಕೋಬಹುದು, ಎಲ್ಲಾನು ಮಾಡ್ಕೋಬಹುದು. ಆಮೇಲೆ ನಿಮ್ ನೋಡ್ಬೋದು ಹುಡ್ ಗಿಡ್ ಎಲ್ಲ ಎಲ್ಲ ರೆಡಿ ಇದಾವೆ, ಹುಡ್ ಗಿಡ್. ಓಕೆ, 57,000 ಓಡಿರೋದು ಅಂತಂದ್ರೆ ಈ ಗಾಡಿ ಆಲ್ಮೋಸ್ಟ್ ಟೈರ್ ಕೂಡ ಹೊಸದಾವಲ್ರಿ ಸರ್? ಹೌದು ಸರ್, ನ್ಯೂ ಫ್ರೆಶ್ ಟೈರ್ ಸರ್. 4 ಟೈರ್ ಫ್ರೆಶ್, 4 ಹೊಸ ಟೈರ್ಗಳು. ಓಕೆ, ಜೀನಿಯನ್ ರೀಡಿಂಗು ಜಾಸ್ತಿ ಓಡಿಲ್ಲ ಸರ್ ಗಾಡಿ. 9,20,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 9 ಲಕ್ಷಕ್ಕೆ ಏನು ಚಾನ್ಸ್ ಮಾಡ್ತಾರೇನ್ರಿ ಬಂದ್ರೆ? ಮಾಡಿಕೊಡೋಣ ಸರ್. ಎಂತ? ಓಕೆ, 9 ಲಕ್ಷ ಲೋನ್ ಅಂತ ಹೋಗೋದ್ರೆ 1 ಲಕ್ಷ ಡೌನ್ ಪೇಮೆಂಟ್, ಇನ್ನು 9 ಮಾಡಿಕೊಡೋಣ. ಓಕೆ ಬನ್ರಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇದು 2018-19 ಸರ್ ಮಾಡಲ್. ಓಕೆ, ಇದು ಇನ್ಶೂರೆನ್ಸ್ FC ಫ್ರೆಶ್ ಮಾಡಿ ಕೊಡ್ತೀವಿ. ವಿತ್ CC ಕೂಡ ನಾವೇ ತೆಗೆದು ಕೊಡ್ತೀವಿ. ಇದೊಂದು 685 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,85,000. 0502 6,85,000. ಹಿಂದ್ಗಡೆ ನೋಡಿ ಬೇಕಂದ್ರೆ ಟಾರ್ಪಲ್ ಹಾಕೋಬಹುದು, ಎಲ್ಲಾನು ರೆಡಿ ಆಗೈತೆ. ಹುಡ್ ಟಾಪ್ ಎಲ್ಲ ರೆಡಿ ಇದೆ ಸರ್. ಕ್ಯಾರಿಯರ್ ಕೂಡ ರೆಡಿ ಇದೆ. ಮತ್ತೆ ಇದ್ರದ್ದು ಫ್ರೆಶ್ ಕೂಡ ಡಾಕ್ಯುಮೆಂಟ್ಸ್ ಕೂಡ ಮಾಡಿಕೊಡ್ತೀವಿ. ಫ್ರೆಶ್ ಯಾವುದೇ ಗಾಡಿ ತಗೊಂಡ್ರೆ ಫ್ರೆಶ್. ಕೆಲವೊಂದಿಷ್ಟು ರನ್ನಿಂಗ್ ಇರ್ತವೆ, ಬಟ್ ಅವು ಡ್ಯೂ ಇದ್ರೆ ನಾವು ಫ್ರೆಶ್ ಮಾಡೇ ಕೊಡ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸರ್ ಇದು 2015 ಮಾಡಲ್ ಸರ್. ಇದು DI ಇಂಜಿನ್ ಅಂತೇಳಿ ಬೊಲೆರೋ ಪಿಕಪ್ 1.3 ಸರ್. ಇದೊಂದು 570 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 5,70,000. ಇದ್ರದ್ದು ಕೂಡ ನೋಡ್ಬೋದು, ಟೈರ್ ಎಲ್ಲ ಫ್ರೆಶ್ ಇದೆ ಸರ್. ಇದು
ಮೇಲ್ಗಡೆ ನಿಮಗೆ ಹಿಂದ್ಗಡೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. 5,70,000 ಸ್ವಲ್ಪ ನೆಗೋಷಿಯೇಟ್. ಟೈರ್ ಆಲ್ಮೋಸ್ಟ್ 80 to 90% ಟೈರ್ಸ್ ಐತಿ. 5605 ಗಾಡಿ ನಂಬರ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದ್ರೆ ಸರ್ ಇದು 1.7 ಸರ್. ಇದು 2022 ಮಾಡಲು. ಓಕೆ. ಇದೊಂದು 880 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇದರದ್ದು ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಓಕೆ. 2 ವರ್ಷ FC ಮಾಡಿಕೊಡ್ತೀವಿ, 1 ವರ್ಷ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ, 1 ವರ್ಷ ಹೊಗೆ ಸರ್ಟಿಫಿಕೇಟ್ ಮಾಡಿಕೊಡ್ತೀವಿ. ಓಕೆ. ವಿತ್ CC ಕೂಡ ನಾವೇ ಕಿತ್ಕೊಡ್ತೀವಿ. ಓಕೆ ಸರ್. ಲೋನ್ ಅಂತ ಹೋಗೋದಾದ್ರೆ ಎಷ್ಟಾಗ್ಬೋದು ಇದು ಸರ್? 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿರಿ ಸಾಕು, ಇನ್ನು ಮಿಕ್ಕಿದ ಲೋನ್ ಮಾಡ್ಕೊಡಿ. 1 ಲಕ್ಷ ಡೌನ್ ಪೇಮೆಂಟ್ ಸರ್. 1.3 T ಆಗಿರುತ್ತೆ, 1.7 ಆಗಿರುತ್ತೆ. ಇದು ಪಿಕಪ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಸರ್. ಆಗಲ್ಲ. ಈಗ 1.7ಗೂ 1.3ಗೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ ಇದು ಸ್ವಲ್ಪ ಲೋಡ್ ಜಾಸ್ತಿ ಹೋಗುತ್ತೆ. ಓಕೆ. ಇದ್ರದ್ದು 9 ಅಡಿ ಬಾಡಿ ಬರುತ್ತೆ, ಅದ್ರದ್ದು 8 ಅಡಿ ಬಾಡಿ ಬರುತ್ತೆ. ಓಕೆ. ಸೊ ಕೆಲವ್ರಿಗೆ ಬಾಕ್ಸಿಕ್ಸ್ ಕುಂದ್ರಲಿಕ್ಕೆ ಅದಕ್ಕೆ ಜಾಗ ಸ್ಪೇಸ್ ಬೇಕಾಗಿರುತ್ತಲ್ಲ, ಹೀಗಾಗಿ ಇದನ್ನ ಮಾಡ್ಕೋತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪೋರ್ಟರ್ ಮಾಡೋರಿಗೆ ಆ ಗಾಡಿ ತಗೊಂಡ್ರೆ ಯಾವ ತರ ಅವ್ರ ಕನ್ವೀನಿಯಂಟ್ ಯಾವ ತರ ಬರುತ್ತೆ ಅವ್ರ ವರ್ಕಿಗೆ ತಕ್ಕಂಗೆ ತಗೊಂಡ್ರೆ ಬೆಟರ್. ಓಕೆ. ಇದಕ್ಕಿಂತ ಕಮ್ಮಿನೂ ಬರುತ್ತಲ್ರಿ ಸ್ಪೇಸ್ಗಳು? ಬರುತ್ತೆ ಸರ್. ಓಕೆ ಸರ್ ನೋಡಿ, ಅದು 8 ಅಡಿ ಬರುತ್ತೆ, ಇದು 8 ಅಡಿ ಬರುತ್ತೆ. 8 ಅಡಿ. ಓಕೆ. ಇದು 9 ಅಡಿ ಬರುತ್ತೆ. ಇನ್ನೊಂದು 2.0 ಅಂತೇಳಿ ಬರುತ್ತೆ. ಅದು ಇವಾಗ ಸ್ಟಾಕ್ ಖಾಲಿ ಆಗಿದೆ ಸರ್. ಬರುತ್ತೆ ಮುಂದಿನ ವಾರ ಅಷ್ಟರಲ್ಲೇ ಬರುತ್ತೆ. ಒಂದು 3 ಗಾಡಿ ಇದೆ, ಬರ್ತಾ ಇದೆ. ಅದು ಎಲ್ಲಾ ತರದ ಬೊಲೆರೋ ಪಿಕಪ್ ನಿಮ್ಮ ಹತ್ರ ಅದಾವ ಸರ್. ಅದು ಓಕೆ. ವಿಸಿಟ್ ಆಗ್ರಿ. ಆಲ್ಮೋಸ್ಟ್ ಲೋನ್ ಅಂತ ಲೋನ್ ಕೂಡ ಆಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲೂ ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಮ್ಯಾಕ್ಸಿ ಟ್ರಕ್ ಪ್ಲಸ್ ಸರ್. ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್ 2021 ಮಾಡಲು. ಓಕೆ. ಇದೊಂದು 690 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಇದು 6,90,000. ಹೌದು. ಇದು ಕೂಡ ಜಾಸ್ತಿ ರನ್ ಆಗಿಲ್ಲ. ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಇರುತ್ತೆ, ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಸರ್ ಇದು ಮೇಲ್ಗಡೆ ಎಲ್ಲ ಹಾಕಿದ್ರೆ ಓನ್ಲಿ ಟಾರ್ಪಲ್ ಬೇಕು ಅನ್ನೋರು ನೀವು ಮಾಡ್ಕೊಡ್ತೀರಾ ಹೆಂಗ್ರಿ? ತಾಡ್ಪಲ್ ಬೇಕಂದ್ರೆ ಮಾಡ್ಕೊಡ್ತೀವಿ. ಓಕೆ. ಅದ ಇನ್ಕ್ಲೂಡಿಂಗ್ ಏನಾದರೂ ಚಾರ್ಜಸ್ ಎಕ್ಸ್ಟ್ರಾ? ಏನು ಬೇಡ ಅದ್ರದ್ದು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ತಾಡ್ಪಲ್ ಬೇಕಂದ್ರೆ. ಸರ್ ಆಯ್ತು. ಮಹೀಂದ್ರಾ ಗಾಡಿಗಳಾಯ್ತಾ. ಈಗ ನಾ ಅಶೋಕ್ ಲೈಲ್ಯಾಂಡ್ ಹೋಗೋದ್ರೆ ಅಶೋಕ್ ಲೈಲ್ಯಾಂಡ್ 2 ಗಾಡಿಗಳು ಇರೋದು. ಆ ಕಡೆ ಒಂದು 3-4 ಗಾಡಿ ಇದೆ. 2 ಗಾಡಿ ಫಸ್ಟ್ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ಅಶೋಕ್ ಲೈಲ್ಯಾಂಡ್ ಸರ್ ಇದು 2021 ಎಂಡ್ 22 ಮಾಡಲ್ ಸರ್. ಇದು ಓಕೆ. ಇದು ಒಂದು 770 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. 4 LS. ಇಂಟೀರಿಯರ್ ನೋಡ್ಬೋದು ನೀವು ಯಾವ ತರ ಬರುತ್ತೆ. ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್. ಓಕೆ. ಇದು i4 ಗಾಡಿ ಸರ್. ಇದು i4. ಹೌದು. ಓಕೆ. ಪ್ರೈಸ್ ಹೇಳಿದ್ರೆ ಸರ್ ಇದು 770 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 7,70,000 ಹೆಚ್ಚು ಕಮ್ಮಿ ಆಗುತ್ತೆ. ವಿಸಿಟ್ ಆಗಿ ಪ್ರೈಸಿಂಗ್ ನೆಗೋಷಿಯೇಟ್ ಇದ್ದೇ ಇರುತ್ತೆ ಯಾವುದೇ ಗಾಡಿ ಮೇಲಾಗ್ಲೂ. ಓಕೆ. ನೆಕ್ಸ್ಟ್ ಅಶೋಕ್ ಲೈಲ್ಯಾಂಡ್. ಇದು ಬಡ ದೋಸ್ತ್ ಅಂತೇಳಿ i4 ಗಾಡಿ, ಸಿಂಗಲ್ ಓನರ್ ಗಾಡಿ. ನೀವು ಟೈರ್ ಕೂಡ ನೋಡ್ಬೋದು, ಫ್ರೆಶ್ ಇದೆ. ಮತ್ತೆ ಹುಡ್ ಕೂಡ ಹೊಸದಾಗಿ ಕಟ್ಟಿಸಿರ್ತಕ್ಕಂಥ ಹುಡ್. ಓಕೆ. ಇದನ್ನ ಮಾಡಿಫಿಕೇಶನ್ ಮಾಡ್ಕೋಬಹುದು ಹಿಂದ್ಗಡೆ ಸರ್. ಸರ್ ಇದು ಪ್ರೈಸ್ 770 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಇದ್ರದ್ದು ಕೂಡ 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ಕಿತ್ಕೊಡ್ತೀವಿ. ಗಾಡಿ ನಂಬರು 9700. ಆ ಗಾಡಿ ನಂಬರು 5077. ಕಲರ್ ಬೇಕಂದ್ರೆ ಕಲರ್ ಕೂಡ ಅವೈಲೇಬಲ್ ಐತೆ, ನೋಡ್ಬೋದು ಸರ್. ಇದು 2023 ಎಂಡ್ 24 ಸರ್. 2024 ಅಶೋಕ್ ಲೈಲ್ಯಾಂಡ್ ದೋಸ್ತ್ LS ಅಂತೇಳಿ. LS ವೇರಿಯಂಟ್ ಪವರ್ ಸ್ಟೇರಿಂಗ್ ಗಾಡಿ. ಓಕೆ ಸರ್. ಇದು 7,40,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,40,000. ಹೌದು ಸರ್. ಇದರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೇವೆ. ಇನ್ಶೂರೆನ್ಸ್, FC, ಹೊಗೆ ಸರ್ಟಿಫಿಕೇಟ್ ವಿತ್ CC. ಸಿವಿಲ್ ಇಲ್ಲ ಅಂದ್ರೆ ಲೋನ್ ಮಾಡಿಕೊಡ್ತೀವಿ ಸರ್. ಸಿವಿಲ್ ಇಲ್ಲ ಅಂದ್ರೆ ಲೋನ್ ಆಗುತ್ತೆ ಅಂತ ಅದೊಂದು ಸ್ಪೆಷಾಲಿಟಿ ರೇವಂತ್ ಆಟೋಮಾಟಲ್ಲಿ. ಹಾಗೆ ಸರ್ ನೆಕ್ಸ್ಟ್ ಇನ್ನೊಂದು ಇರೋದು ಸರ್. ಇದು 2022 ಎಂಡ್ 23 ಸೇಮ್ LS ಹಿಂದ್ಗಡೆ ಇದು ಹಾಕಿದ್ದಾರೆ ಅಷ್ಟೇ. ಹೌದು ಸರ್. ಇದೊಂದು 695 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸಿಂಗಲ್ ಓನರ್ ಗಾಡಿ, ತುಂಬಾ ಕಡಿಮೆ ಓಡಿದೆ ಸರ್. ಎಷ್ಟು ಓಡಿದ್ರೆ ಅಂದ ಸರ್? ಒಂದು 60,000 ಓಡಿದೆ ಅಷ್ಟೇ. 60,000 ಓಡಿರೋದು. ಓಕೆ. 6,90,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 38 39 ಗಾಡಿ ನಂಬರು ಸರ್. ನೆಕ್ಸ್ಟ್ ಸರ್ ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೇವೆ. ಇನ್ಶೂರೆನ್ಸ್, FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೇವೆ. 2 ವರ್ಷ FC ಮಾಡ್ಕೊಡ್ತೀವಿ, 1 ವರ್ಷ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ, 1 ವರ್ಷ ಹೊಗೆ ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ ವಿತ್ CC ಕೂಡ ನಾವೇ ತೆಗೆದು ಕೊಡ್ತೀವಿ ಸರ್. ಖಂಡಿತ ಸರ್. ದುಡಿಯೋಕೆ ಚಿಕ್ಕ ವಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ರಿ, ಲೈಕ್ ವಾಟರ್ ಕ್ಯಾನ್ ಇಡೋರು, ಈ ತರ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಇದು ಹೌದು ಸರ್. ಇದು ಖಂಡಿತ. ಇದು 2022 ಮಾಡಲ್ ಸರ್. ಅಫೆ ಅಂತೇಳಿ ಸರ್. ಇದು ಫೈನಲ್ ಟು ಫೈನಲ್ ಒಂದು 2,10,000 ಬಂದ್ರೆ ಕೊಟ್ಟು. ಫೈನಲ್ ಇನ್ನೊಂದು ಹೇಳ್ಬಿಡ್ರಿ ಸರ್. ಇದು ಫೈನಲ್ ಟು ಫೈನಲ್ 2,10,000 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀವಿ ಸರ್. ಫೈನಲ್ ಇನ್ನೊಂದು ಹೇಳ್ರಿ ಸರ್. ಆಯ್ತು. ಇನ್ನೂ ಒಂದು 5,000 ಕಡಿಮೆ ಮಾಡಿಕೊಡೋಣ ಸರ್. 2 ಲಕ್ಷದ ಒಳಗಡೆ ಚಾನ್ಸ್ ಐತ್ರಿ ಬಂದ್ರೆ. ಏನು ಸರ್, ತುಂಬ ಕಡಿಮೆ ಮಾಡಿದ್ದೀನಿ, ಇನ್ನೂ ಕಡಿಮೆ ಕೇಳ್ತಾ ಇದ್ದೀರಾ? ನಿಮ್ಮ ಪರವಾಗಿ ಬಂದರೆ, ನಿಮ್ಮ ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡು ಬಂದರೆ 1,95,000 ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 1,95,000 ಯೂಟ್ಯೂಬ್ ಸ್ಕ್ರೀನ್ಶಾಟ್ ತೊಗೊಂಡು ಬರಬೇಕು, ಸಬ್ಸ್ಕ್ರೈಬ್ ಮಾಡಿರಬೇಕು. ಗಾಡಿ ನೋಡ್ಬೋದು. ಇನ್ನು ಇದು ಒಳಗಡೆದು ಇನ್ನೂ ಸೀಟ್ ಕವರು ಹರಿದಿಲ್ಲ. ಆರಾಮಾಗಿ ಈಗ ವಾಟರ್ ಕ್ಯಾನ್ ಎಲ್ಲ ಯೂಸ್ ಮಾಡ್ತಾರೆ, ಅದೊಂದು. ಹೌದು ಸರ್, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಅಶೋಕ್ ಲೈಲ್ಯಾಂಡ್. ಆಮೇಲೆ ಇದು ಅಡಿಕೆ. ಅಡಿಕೆ ಹೊಡಿಯೋಕೆ ಅದು ಸರ್. ಅಡಿಕೆ ತೋಟದಲ್ಲೆಲ್ಲ ಕೆಲಸ ಮಾಡಲಿಕ್ಕೆಲ್ಲ ಭಾಳ ಅನುಕೂಲ ಆಗ್ತದೆ. ಲೇಬರ್ ಕರ್ಕೊಂಬರ್ಲಿಕ್ಕೆ, ಹೋಗ್ಲಿಕ್ಕೆ
ನಂತರ ಗೊಬ್ಬರ ಗಿಬ್ಬರ ಹೇರ್ಕೊಂಡು ಹೋಗೋಕೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಚಿಕ್ಕ ಇನ್ವೆಸ್ಟ್ಮೆಂಟ್ ಅಲ್ಲಿ ಆರಾಮಾಗಿ ತಗೋಬಹುದು. ಹೌದು ಸರ್, ಹೌದು. ಆರಾಮಾಗಿ ತಗೋಬಹುದು. ಓಡಿರೋದು ಎಷ್ಟು ಕಮ್ಮಿ ಇರ್ಬೋದು? ಸರ್ ಬರೀ 6,000 ಓಡಿದೆ ಸರ್. 6,000 ಬರೀ 6,000 ಸಿಂಗಲ್ ಓನರ್. ಹೌದು ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಅಶೋಕ್ ಲೇಲ್ಯಾಂಡ್ ಸರ್ ಇದು 2020-21 ಸರ್. ಇದು ಓಕೆ. ಇದೊಂದು 6.5 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ದೋಸ್ತ್ ಪ್ಲಸ್ ಗಾಡಿ ಅಂತ, ಪ್ಲಸ್ 5 ವೋಲ್ಟ್ ಗಾಡಿ. ಓಕೆ. ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ. 1 ವರ್ಷ ಇನ್ಶೂರೆನ್ಸ್, 2 ವರ್ಷ FC, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕಿತ್ ಕೊಡ್ತೀವಿ. 29, 23 ಗಾಡಿ ನಂಬರ್ ಆಗಿರುತ್ತೆ, ಡಾಕ್ಯುಮೆಂಟ್ ಎಲ್ಲ. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಏನಾಯ್ತಪ್ಪ ನೋಡಿದ್ರೆ? ಓಕೆ, ನೋಡಾಯ್ತೀರಾ? ನಾವು ಮಾಡ್ಕೊಂಡು ಹೋಗ್ಕೋತೀರಿ. ನೀ ಬಾರ್ ಪಡೆದ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. ಈ ಕಡೆ ಇಂಟ್ರಾಗಳಿವೆ, ಟಾಟಾ ಇಂಟ್ರಾಗಳಿದೆ. ಇಂಟ್ರಾ V30 ಪೂರಾ ಇಂಟ್ರಾ V30. ಇಂಟ್ರಾ V30 ಓಕೆ ಸರ್, ಹೇಳ್ರಿ. ಸರ್, ಇದು ಆಲ್ರೆಡಿ ಬಂದಿದಾರ, ಇವರೇ ಕಸ್ಟಮರ್ ನೋಡ್ಬೋದು. ಬಟ್ ವಿಡಿಯೋದಲ್ಲಿ ಹಾಕೊಂಡ್ರಿ ಏನಾಗತ್ತೆ ನೋಡೋಣ, ಹೇಳ್ರಿ. ಹಾಕ್ರಿ, ಅವ್ರದ್ದು ವಿಡಿಯೋ ಹಾಕ್ರಿ, ಕರೆಕ್ಟಾಗಿ ಮಾಡ್ತಾರೆ. ಸರ್ ಯಾವ್ರಿಂದ ಬಂದಿರೋದು? ಕೊಪ್ಪಳ. ಓಕೆ, ಗಾಡಿ ನೋಡತ್ತಾರೆ, ಇಷ್ಟ ಆದ್ರೆ ವಿಡಿಯೋದಲ್ಲಿ ಹಾಕ್ತೀವ್ರಿ, ಸೇಲ್ ಆಗ್ಲಿ ಅಂತ. ಮಾತಾಡ್ಸ್ರಿ, ಅವ್ರನ್ನು ವಿಡಿಯೋದಾಗ ಹಾಕ್ರಿ. ವಿಡಿಯೋದಾಗ ಹಾಕತ್ತೇನ್ರಿ? ಇನ್ಸ್ಟಾಗ್ರಾಮ್ ನೋಡ್ಕೊಂಬಂದ್ರಿ? ಓಕೆ, ಹೌದಾ? ಓಕೆ 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 ಸರ್. ಕೊಪ್ಪಳಿಂದ ಬಂದಿರೋದು, ಬೆಳಿಗ್ಗೆನೇ ಬಂದಿರೋದಾ? ಬೆಳಿಗ್ಗೆ ಬಂದಿರೋದು. 150 ಕಿಲೋಮೀಟ್ರು. ಹೆಂಗೆ ಬೈಕಲ್ಲಿ ಬಂದ್ರಾ? ಬೈಕಲ್ಲಿ ಬಂದಿರೋದು. ಹ್ಞೂ ಸರ್, ಬೈಕೆಲ್ಲ ಬಂದೆ. ಓಕೆ ಓಕೆ ಓಕೆ. ಪ್ರೈಸಿಂಗು ಕಮ್ಮಿ ಮಾಡ್ತಾರ್ರಿ, ನಮ್ಮ ಕಡೆಯಿಂದ ಬಂದಿದ್ದಾರೆ ಅಂತಂದ್ರೆ ಬನ್ನಿ, ವಿಸಿಟ್ ಆಗಿ ಗಾಡಿ ತೊಗೊಂಡೋಗ್ರಿ. ಆಯ್ತು ಸರಿ ಸರ್. ಓಕೆ, ಹಾಕ್ರಿ, ಅವ್ರು ಕಂಪಲ್ಸರಿ ಹಾಕ್ರಿ. ಬರ್ತೀರಿ ನೋಡಪ್ಪ ವಿಡಿಯೋದಾಗ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಹೇಳ್ರಿ. ಸರ್ ಇದು 2020-21 ಸರ್. ಇದು ಓಕೆ ಮಾಡಲು ಸಿಂಗಲ್ ಓನರ್ ಇದೆ. ಇದ್ರದ್ದು ಕೂಡ ಇನ್ಶೂರೆನ್ಸ್ FC ಫ್ರೆಶ್ ಮಾಡಿ ಕೊಡ್ತೀವಿ. 5.80 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 5,80,000 ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ನಿಮಗೆ ಇಂಟ್ರಾ V30 ಎರಡನೇ ಸೇಮ್ ಕಲರ್ ಇರೋದು, 5 ಗಾಡಿಗಳು ಇರೋದಲ್ರಿ ಸರ್? ಹೌದು ಸರ್, 5 ಗಾಡಿ ಇನ್ನೂ ಬರ್ತಿರತ್ತೆ. ಇನ್ನೂ ಬರುತ್ತೆ. 50 ಇಲ್ಲ, ಸದ್ಯ V30 ಇದೆ. ಬಟ್ 50ಗಳು ಬೇಕಂದ್ರೆ ಸಿಗುತ್ತೆ. 50 ತುಂಬಾ ಕಡಿಮೆ ಕೇಳ್ತಾರೆ, ಅದು ಸಿಗುತ್ತೆ ಸರ್. Okay. ಅದು ಬರುತ್ತೆ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಸರ್ ಇದು 2023 ಮಾಡಲ್ ಸರ್. ಇದು ಓಕೆ. ಇದೊಂದು 740 ಹೇಳ್ತೇವೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,40,000 ಹೆಚ್ಚು ಕಮ್ಮಿ ಆಗುತ್ತೆ. ಇದ್ರದ್ದು ಕೂಡ ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ. ಓಕೆ. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ಕಿತ್ ಕೊಡ್ತೀವಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದ್ರಿ. ಇದಕ್ಕೊಂದು 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಸರ್. ಓಕೆ ಸರ್. ನೆಕ್ಸ್ಟ್ ಕಾರು ಎಲ್ಲೋ ಬೋರ್ಡಲ್ಲಿ ಓಡಿಸ್ಬೇಕಂತಂದ್ರೆ ಒಂದು ಗಾಡಿ ಇರೋದು ಸರ್. ಇದು 2020 ಮಾಡಲ್ ಸರ್. ಇದು ಡಿಸೈರ್ 560 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 5,60,000. ಹೌದು ಸರ್. ಸ್ವಿಫ್ಟ್ ಡಿಸೈರ್. ಹೌದು, ಸ್ವಿಫ್ಟ್ ಡಿಸೈರ್ ಸರ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ವಿಸ್ ಆಗಿದ್ದಿದೆ, 4 ಫ್ರೆಶ್ ಟೈರ್ಗಳಿದೆ, ಸೀಟ್ ಕವರು ಮತ್ತೆ ಕುಷನ್ ಎಲ್ಲ ಹೊಸದು ಸರ್. ಇದು ನೋಡ್ಕೋಬಹುದು. ನಂತರ ಇದ್ರದ್ದು ಕೂಡ ಏನಂತಂದ್ರೆ ಇನ್ಶೂರೆನ್ಸ್ 1 ವರ್ಷ ಮಾಡಿ ಕೊಡ್ತೀವಿ ಸರ್. 2 ವರ್ಷ FC ಮಾಡಿ ಕೊಡ್ತೀವಿ. ಓಕೆ. 1 ವರ್ಷ ಎಮಿಷನ್ ಟೆಸ್ಟ್ ಮಾಡಿ ಕೊಡ್ತೀವಿ. ಓಕೆ. ಮತ್ತೆ 1 ವರ್ಷ ಟ್ಯಾಕ್ಸ್ ರನ್ನಿಂಗ್ ಕೊಡ್ತೀವಿ. ಓಕೆ. ಟ್ಯಾಕ್ಸ್ ಕೂಡ ಜಾಸ್ತಿ ಬರಲ್ಲ ಸರ್, ಬರೀ 1,700 ರೂಪಾಯಿ ಬರುತ್ತೆ. 1,700 ರೂಪಾಯಿ ವರ್ಷಕ್ಕೆ. ವರ್ಷಕ್ಕೆ. ಓಕೆ. ಆಮೇಲೆ ಪರ್ಮಿಟ್ ಕೂಡ ರನ್ನಿಂಗ್ ಕೊಡ್ತೀವಿ. ವಿತ್ ನಾವೇ ಫ್ಯಾನಿಕ್ ಬಟನ್ ಕೂಡ ಹಾಕ್ಸ್ಕೊಡ್ತೀವಿ. 17,000 ರೂಪಾಯಿ ಇದೆ ಅದು. ಬರೀ ಒಂದು ಫ್ಯಾನಿಕ್ ಬಟನ್ ಕೂಡ 17,000 ಇದೆ. ವಿತ್ ನಾವೇ ಗಾಡಿ ಕೂಡ ಹಾಕ್ಸಿ ಗಾಡಿ ಕೊಡ್ತೀವಿ. ಗಾಡಿ ತಗೊಳ್ಳೋದು ಅವರು ದುಡಿಬೇಕಷ್ಟೇ. ಹೌದೌದು, ದುಡಿಬೇಕಷ್ಟೇ ಅಷ್ಟೇ. ಆಯಿಲ್ ಸರ್ವಿಸ್ ಕೂಡ ಆಗಿದೆ ಸರ್. ಓಕೆ. ಏನು 1 ಪೈಸೆ ಅವ್ರು ಏನು ಕೆಲಸ ಮಾಡೋದಿಲ್ಲ, ಬರೀ ಡೀಸೆಲ್ ಹಾಕೊಳ್ಳೋದು, ಗಾಡಿ ಓಡಿಸ್ತಾ ಇರೋದು ಅಷ್ಟೇ ಸರ್. ನೆಕ್ಸ್ಟ್ ವೆಹಿಕಲ್ ಇಲ್ಲಿ 3 ಇಂಟ್ರಾ V30ಗಳು ಇರೋದು ಸರ್. ಇದು 2022 ಮಾಡಲ್ ಸರ್. ಇದು ಓಕೆ. ಇದೊಂದು 670 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ. ಓಕೆ. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ನಾವೇ ತೆಗೆದು ಕೊಡ್ತೀವಿ ಸರ್. ಖಂಡಿತ ಸರ್. ಇನ್ನೊಂದು ಇರೋದು ಅದೇ ಕಲರಲ್ಲಿ ಇಂಟ್ರಾ V30 ಸರ್. 2944 ಸರ್. ಇದು 2021 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಇದು ಒಂದು 640 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,40,000 ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. 2944 ಗಾಡಿ ನಂಬರು. ಅಂಡ್ ಯಾವುದೇ ಬೇಕಂದ್ರೆ ಇದ್ರದ್ದು ಕೂಡ ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಕೊಡ್ತೀವಿ. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ನಾವೇ ತೆಗೆದು ಕೊಡ್ತೀವಿ. ಓಕೆ. ಇನ್ನೊಂದಿರೋದು ಇಂಟ್ರಾ V30 ಮೇಲ್ಗಡೆ ಇದು ಹಾಕಿದ್ದಾರೆ ಸರ್. ಫುಡ್, ಟಾಪು, ಆಮೇಲೆ ಕ್ಯಾರಿಯರು ಎಲ್ಲ ಇದೆ ಸರ್. ನೀವು ಟೈರ್ ಕೂಡ ನೋಡ್ಬೋದು, ಫ್ರೆಶ್ ಟೈರ್ ಇದೆ ಸರ್. ಇದು ಕೂಡ 5,80,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇದರದ್ದು ಮಾಡಲು 2020-21. ಇದ್ರ ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಬಂದರೆ ನಿಮಗೆ ಒಳ್ಳೆ ರೇಟಲ್ಲಿ ಮಾಡಿ ಕೊಡ್ತೀನಿ ಸರ್.